Hi children, welcome to part 2 of thermal properties of matter. In this class we will going to discuss a new topic of thermal properties of matter. In the yesterday class we stopped our topic up to thermometer. Today we will continue from that concept. Before going to start the class, please like and subscribe to our channel. We have already known that there are three types of temperature scales. Okay, there are three types of temperature scale. Mainly, first temperature scale that we call it as Celsius scale, that we represent it as C, and the second one is Fahrenheit scale, that we represent it as a capital F. The third last one is Kelvin scale. Okay, these are the scales. When we come to the KCET, NEET and JEE, you have one question from this, that is we are going to discuss the converting the followings. Okay, that we are discussed in the next. First of all, we for relation after different scales we are moving with the new topic. The new topic is relation between the different scales. What are the relation between the different scales ಅಂತ ನೋಡ್ತಾ ಹೋಗಬೇಕು. Coming to the Celsius scale, before going to difference relation, we have two important point, that is UFP and LFP ಅಂತ ಹೇಳ್ತೀವಿ. ಓಕೆನಾ? UFP ಅಂತ ಅಂದರೆ UFP means ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಅರ್ಥ. ಓಕೆನಾ? ಇದು ನಾವು ಇದನ್ನು ಅಪ್ಪರ್ ಫಿಕ್ಸ್ಡ್ ಪಾಯಿಂಟನ್ನು ಇನ್ನೊಂದು ಹೆಸರಲ್ಲಿ ಕರಿತೀವಿ, ದಟ್ ಈಸ್ ಐಸ್ ಪಾಯಿಂಟ್ ಅಂತ. LFP ಅನ್ನು ನಾವು ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಸ್ಟೀಮ್ ಪಾಯಿಂಟ್, ಸ್ಟೀಮ್ ಆರ್ ಹೀಟ್ ಅಂತಲೇ ಹೇಳ್ಬೋದು. ಸ್ಟೀಮ್ ಈಸ್ ನಥಿಂಗ್ ಬಟ್ ಹೀಟ್ ಅಂತ ಅರ್ಥ. ಓಕೆನಾ? ಈ ಎರಡು ಕಾನ್ಸೆಪ್ಟ್ ಮೇಲೆ ನಾವೀಗ ರಿಲೇಷನ್ಸನ್ನು ನೋಡ್ತಾ ಹೋಗ್ತೀವಿ. ಓಕೆನಾ? ಕಮಿಂಗ್ ಟು ದ ರಿಲೇಷನ್ ಬಿಟ್ವೀನ್ ದ ಟೆಂಪರೇಚರ್, ಫಸ್ಟ್ ಒನ್ ಈಸ್ ಸೆಲ್ಸಿಯಸ್ ಡಿಫ್ರೆನ್ಷಿಯೇಷನ್ ಮಾಡೋದಕ್ಕೆ ಬಂದರೆ ಕ್ಯಾನ್ ಕನ್ಸಿಡರ್ ದ ಥರ್ಮೋಮೀಟರ್. ಈ ಥರ ಇರುತ್ತೆ ಫಾರ್ ಸೆಲ್ಸಿಯಸ್ ಸ್ಕೇಲ್. ಇನ್ ದಿಸ್ ಥರ್ಮೋಮೀಟರ್ ದಿಸ್ ಈಸ್ UFP ಆ್ಯಂಡ್ ದಿಸ್ ಈಸ್ LFP ಅಂತಂದರೆ ಇದು ಐಸ್ ಪಾಯಿಂಟ್, ಇದು ಸ್ಟೀಮ್ ಪಾಯಿಂಟ್. LFP 0 ಡಿಗ್ರಿ ಸೆಲ್ಸಿಯಸ್ಸಿಂದ ಸ್ಟಾರ್ಟ್ ಆಗಿ from 0 degree Celsius, and in the Celsius of UFP ಎಷ್ಟಿರುತ್ತೆ? 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. In this, what happen? In this 100 divisions are there. In the Celsius thermometer we have 100
ಡಿವಿಷನ್ ಹೆಂಗೆ ಹೇಳ್ತೀವಿ 100 ಡಿವಿಷನ್ಸ್ ಅಂತ ಹೇಳಿ ನೋಡಿ 0 to 100 ಎಷ್ಟಿದೆ that is 100 divisions. ಓಕೆನಾ it used to measure the temperature in Celsius is 0 degree Celsius, in LFP size point, and in the UFP is 100 degree Celsius. 100 degrees are there in Celsius. Each value ಅಂತಾನೆ ಒಂದೊಂದು ವ್ಯಾಲ್ಯೂ 0 ಡಿಗ್ರಿ 1 ಡಿಗ್ರಿ 2 ಡಿಗ್ರಿ ಇದನ್ನು ಎಷ್ಟು ಡಿಗ್ರಿ ಅಂತ ಇಟ್ಕೊತೀವಿ ಒಂದು ಡಿಗ್ರಿಯನ್ನು ಬರೀ ಫಾರ್ 100 ಡಿಗ್ರಿ ಇಟ್ ಈಸ್ ಓನ್ಲಿ 1 ಡಿಗ್ರಿ ಅಂತಾನೆ 0 ಅಂತಾನೆ ಅದೊಂದು ಸೇರಿ ಒಂದು ಎರಡು ಸೇರಿ ಒಂದಲ್ಲ ಅದೊಂದು ಸೇರಿ ಒಂದೇ ಅಂತ ಅರ್ಥ ಆಯ್ತಾ. ಕಮ್ಮಿಂಗ್ ಟು ದ ಸೆಲ್ಸಿಯಸ್ ಸ್ಕೇಲಿಗೆ ಬಂದರೆ ನಾವು ಇದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಅಂದರೆ ಟಿ ಆಫ್ ಸಿ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ಟೀಟಾ ಸಿ ಅಂತ ಹೇಳಿ ರೆಪ್ರೆಸೆಂಟನ್ನು ಮಾಡ್ತೀವಿ. ಓಕೆನಾ ಟಿ ಆಫ್ ಸಿ ಆರ್ ಟೀಟಾ ಸಿ. ಕಮಿಂಗ್ ಟು ದ ಫ್ಯಾರನ್ಹೀಟ್ ಸ್ಕೇಲ್. ಈ ಫ್ಯಾರನ್ಹೀಟ್ ಸ್ಕೇಲಿಗೆ ಬಂದರೆ ಏನಾಗುತ್ತೆ, ನಾವು ಈ ಒಂದು ಫ್ಯಾರನ್ಹೀಟ್ ಸ್ಕೇಲಲ್ಲಿ ಈ ಥರ ಇರುತ್ತೆ. ಫ್ಯಾರನ್ಹೀಟ್ ಸ್ಕೇಲ್, ದಿಸ್ ಈಸ್ ದ LFP, ದಿಸ್ ಈಸ್ ಲೋಯರ್ ಫಿಕ್ಸ್ಡ್ ಪಾಯಿಂಟ್, ದಿಸ್ ಈಸ್ ದ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್. ಇನ್ ದಿಸ್ ಲೋಯರ್ ಆ್ಯಂಡ್ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ವಾಟ್ ಹ್ಯಾಪನ್ಸ್ ಫ್ರಮ್ ಇದರಲ್ಲಿ ಏನಾಗುತ್ತೆ LFP 32 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ ಇನ್ LFP ನಾವು ನೋಡೋದಕ್ಕೆ ಹೋದರೆ 35 ಡಿಗ್ರಿಯಿಂದ LFP ಸ್ಟಾರ್ಟ್ ಆಗುತ್ತೆ. ಫ್ರಮ್ 35 UFP 212ಗೆ ಎಂಡ್ ಆಗುತ್ತೆ. 212 ಡಿಗ್ರಿ ಫ್ಯಾರನ್ಹೀಟ್ಗೆ ಎಂಡ್ ಆಗುತ್ತೆ. ಓಕೆನಾ ಇದು ಎಲ್ಲಿಗೆ ಎಂಡ್ ಆಗುತ್ತೆ 212ಗೆ 32ಗೆ ಸ್ಟಾರ್ಟ್ ಆಗಿ ಓಕೆನಾ 32ಗೆ ಸ್ಟಾರ್ಟ್ ಆಗಿ 212ಗೆ ಎಂಡ್ ಆಗುತ್ತೆ. ಅಂತ ಅಂದರೆ 32ಇಂದ 212ವರೆಗೂ ಎಷ್ಟು ಡಿವಿಷನ್ಸನ್ನು ನಾವು ನೋಡ್ತೀವಿ, ನಾವು 180 ಡಿವಿಷನ್ಸನ್ನು ನೋಡ್ತೀವಿ. ದೇರ್ ಆರ್ ಹೌ ಮೆನಿ ಡಿವಿಷನ್ಸ್ ಆರ್ ದೇರ್ ಇನ್ ಫ್ಯಾರನ್ಹೀಟ್ ಸ್ಕೇಲ್, 180 ಡಿವಿಷನ್ಸ್ ಆರ್ ದೇರ್ ಇನ್ ಫ್ಯಾರನ್ಹೀಟ್ ಸ್ಕೇಲ್ ಅಂತ ಹೇಳ್ತೀವಿ. ವಾಟ್ ಈಸ್ ದ LFP ಪಾಯಿಂಟ್ or what is the end point of Fahrenheit scale 212, what is the starting point or what is the ice point of the Fahrenheit scale, that is 212, what is the steam point or what is the heat point of the Fahrenheit scale, that is 212. Understood? As coming to the new topic, that is Kelvin scale. Kelvin scale ಗೆ ಬಂದರೆ it is like a Celsius scale. ನಾವು ಇದು LFP, this is UFP. In this LFP and UFP, LFP starts from 273.15 Kelvin ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ in competitive examination 0.15 is compulsory. In the board examination you can write 273 only. But in the board examination you should write 273.15. Okay, but that is a compulsory. Okay, there are the Kelvin scale start from 273.15 to 373 Kelvin. From 273 to 373 you have 100 divisions. Okay, you have 100 divisions. Okay, now I will explain you from first. From in Celsius scale you have Celsius scale you have 100 division. LFP starts from 0 degree Celsius and UFP ends to 100 degree Celsius, because there is a 100 division. In the Fahrenheit scale what happens, there are
180 division, LFP starts from 32 degree Fahrenheit, UFP ends to 212 degree Fahrenheit. Coming to the Kelvin scale, what happens? The lower fixed points start from 273 and upper fixed points ends to 373. There are 100 divisions are there in the Kelvin cycle scale. Okay. Then coming to the new concept that is very important for wholly for ನೋಟ್. ನಾನು ಏನು ನೋಟ್ ಅಂತ ಬರಿತೀನಿ ಅದೆಲ್ಲ ನೀವು ಟೆಕ್ಸ್ಟ್ ಬುಕ್ಸಲ್ಲೇ ಬರ್ಕೊಳ್ಳಿ. ಓಕೆನಾ? ಫಾರ್ KCET, note for KCET, NEET, 1 mark question for board or ನ್ಯೂಮರಿಕಲ್ ಪ್ರಾಬ್ಲಮ್ಸಿಗೆ ಕೇಳುವಂತಹ ಟಾಪಿಕ್ ದಟ್ ಈಸ್ a relation between different scales. ಇದು ಈಗ ನ್ಯೂ ಟಾಪಿಕ್, ರಿಲೇಷನ್ ಬಿಟ್ವೀನ್ ದ ಡಿಫ್ರೆಂಟ್ ಸ್ಕೇಲ್ಸ್ ಅಂತ ಹೇಳಿ ನೋಡ್ತಾ ಹೋಗೋಣ. ವಿ ನೋ ದ್ಯಾಟ್ ಫಾರ್ ಫ್ಯಾರನ್ಹೀಟ್ ಸ್ಕೇಲ್ TC or theta C, for Celsius scale theta C, sorry this is F, theta C or TC, for Kelvin scale T of K or theta K. ಇದನ್ನು ನಾವು ರೆಪ್ರೆಸೆಂಟನ್ನು ಮಾಡ್ತೀವಿ. ಓಕೆನಾ? ಎಸ್, ಕಮಿಂಗ್ ಟು ದ ರಿಲೇಷನ್ಶಿಪ್, we know that after going to relationship we have this concept C of LFP. LFP ಅಂತ ಅಂದರೆ Celsius minus LFP, UFP minus LFP, that is equal to K minus LFP divided by UFP minus LFP is equal to F minus LFP by UFP minus LFP. ಇಲ್ಲಿ ಏನಾಗುತ್ತೆ, ಬರೀ ಇಲ್ಲಿ ಈ ಒಂದು ಸ್ಕೇಲ್ಸ್ ನೇಮ್ಸ್ ಮಾತ್ರ ಚೇಂಜ್ ಆಗುತ್ತೆ. ದಟ್ ಗಿವ್ಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಓಕೆನಾ? ವೆನ್ ವಿ ಕನ್ಸಿಡರ್ ಸಿ ಅಂತಂದರೆ ಸಿನ LFP ವ್ಯಾಲ್ಯೂ ಏನು? 0 ಡಿವೈಡೆಡ್ ಬೈ UFP ವ್ಯಾಲ್ಯೂ ಆಫ್ ಸಿ ಮೈನಸ್ LFP ಅಂತ ಅಂದರೆ UFP ಮೈನಸ್ LFP ಮಾಡಿದ್ರೆ ಎಷ್ಟು ಬರುತ್ತೆ? We consider that one is 100. That give K. LFP start from 273 divided by UFP minus LFP of Kelvin, that is 100 divisions of. That gives F minus 32 is the LFP of Fahrenheit scale. ಏನಂತ ಬರೀಬಹುದು? UFP minus LFP, the division is 180. That gives a constant value. Okay, now when we go to the relationship between the C and K, when we move to relation between C and K means the what Celsius and Kelvin ರಿಲೇಷನ್ಸಿಗೆ ಹೋದರೆ ಏನು ಸಿಗುತ್ತೆ? ಈಗ ಈ ಕೆಲ್ವಿನ್ ಅಂತಲೇ ತಗೊಂಡ್ರೆ ಟೀಟಾ ಕೆ ಇಸ್ ಈಕ್ವಲ್ ಟು ಟೀಟಾ ಸಿ ಪ್ಲಸ್ 273 ಅಂತ ಹೇಳ್ಬಹುದಾ? when we want the theta k, we will add with theta c to get the answer. One example. Yes, for example, I will give you one example. For what I will give you example. Theta k is equal to theta c plus 273 anta bandre, what happens here? For get the theta k value, we will add with theta c plus 273. One example I will give you. One example, 210 is the theta c value, that is the Celsius value 210 plus 273. Okay, now for example, for the Celsius scale we have 100. Okay, now 100 in the 100 values ide, but above the 100 we can't put the values. Okay, na namge ಯಾವುದೇ ತರಹದ ವ್ಯಾಲ್ಯೂ
ಕೊಡೋದಿಲ್ಲ. Okay, that's why we will come across with what? We can consider that is a 40. Then the answer what? Then what is the answer we get for theta k? 673 is the answer. Then the theta k is 673. This is the relation. Antandre you should write the value. Yes, that is relation ಕೇಳ್ತಾರೆ. What is the relation ಅಂತ ಕೇಳ್ತಾರೆ. You can write any one. Means ಯಾವುದು theta k is equal to theta c plus 273 ಅಂತ ಬರೆದ್ರು ಒಂದೇ. C is equal to k minus 273 for Celsius ಕೆಲ್ವಿನ್ ಕೊಟ್ಟು ಸೆಲ್ಸಿಯಸ್ ಕೇಳಿದ್ರೆ ಇದು, ಮತ್ತು ಕೆಲ್ವಿನ್ ಸೆಲ್ಸಿಯಸ್ ಕೊಟ್ಟು ಕೆಲ್ವಿನ್ ಕೇಳಿದ್ರೆ ಇದು. ನೀವು ಈ ಇದರಲ್ಲಿ ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ಟೀಟಾ ಅಂತ ಸೇರಿಸಿ, ಇಲ್ಲಾಂದರೆ ಹಾಗೆ ಬರೆಯುವಾಗಿದ್ರೆ ಬರೀಬಹುದು. ಓಕೆನಾ? ದೆನ್ ವಿ ವಿಲ್ ಮೂವ್ ವಿತ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಲ್ಸಿಯಸ್ ಆ್ಯಂಡ್ ಫ್ಯಾರನೈಟ್. Relation between relationship between Celsius and Fahrenheit. First, in the previous we can discuss about the what? Relationship between Celsius and Fahrenheit. In the last we will discuss about the relationship between the Celsius. That is what the relation we get. Theta k is equal to theta c plus 273, or k is equal to c plus 273, or c is equal to k minus 273. Idu value ಸಿಕ್ಕಿತು. Before getting this value, we will move on to the relation between the Fahrenheit and the Celsius. Okay, this relation we want to ಎಕ್ಸ್ಪ್ರೆಸ್. ಓಕೆನಾ? ಈ ರಿಲೇಷನ್ ಅಂತ ಅಂದರೆ ಇನ್ ದ ಲಾಸ್ಟ್ ನಾವು ನೋಡಿರುವಂಥ ಹಾಗೆ ವಿ ನೋ ದ್ಯಾಟ್ ಇನ್ ದ ಲಾಸ್ಟ್ ಅಂತ ಅಂದರೆ ಫಸ್ಟಲ್ಲಿ ನಾವು ನೋಡಿದ್ದು ವಾಟ್ ಅಂತ ಅಂದರೆ ಇದು ಏನು ಟೀಟಾ ಸಿ ನೋಡಿದ್ದು, ಹೌದಾ? ಟೀಟಾ ಸಿ ಮೈನಸ್ ಎಲ್ ಎಫ್ ಪಿ ಡಿವೈಡೆಡ್ ಬೈ ಯು ಎಫ್ ಪಿ ಮೈನಸ್ ಎಲ್ ಎಫ್ ಪಿ ನೋಡಿದ್ದು, ಹೌದಾ? ಈ ಒಂದು ಇದರಲ್ಲಿ ಏನಾಗುತ್ತೆ, ಯು ಎಫ್ ಪಿ ಮೈನಸ್ ಎಲ್ ಎಫ್ ಪಿ ದಟ್ ಗಿವ್ಸ್ ಟೀಟಾ ಎಫ್ ಮೈನಸ್ ಎಲ್ ಎಫ್ ಪಿ ಅಂತಂದರೆ ನಮಗೆ ಫ್ಯಾರನೈಟು ಬೇಕು, ಸೆಲ್ಸಿಯಸ್ಸು ಬೇಕು, ಡಿವೈಡೆಡ್ ಬೈ ಯು ಎಫ್ ಪಿ ಮೈನಸ್ ಎಲ್ ಎಫ್ ಪಿ. ಇಲ್ಲಿ ಏನಾಗುತ್ತೆ, ಟೀಟಾ ಎಲ್ ಎಫ್ ಪಿ ವ್ಯಾಲ್ಯೂ 0 ಡಿಗ್ರಿ ಆಗುತ್ತೆ, ಯು ಎಫ್ ಪಿ ವ್ಯಾಲ್ಯೂ 100 ಡಿಗ್ರಿ ಆಗುತ್ತೆ. ಅದನ್ನು ನಾವು ಈ ಥರ ಬರ್ಕೋಬೇಕು. ಓಕೆನಾ? ಯಾವ ಥರ ನೋಡಿ, ನಮಗೆ ಗೊತ್ತು ಟೀಟಾ ಸಿ ಅಂತ ಅಂದರೆ ಎಲ್ ಎಫ್ ಪಿ 0 ಡಿಗ್ರಿ. ಓಕೆನಾ? 0 ಡಿಗ್ರಿ. ದೆನ್ ಯು ಎಫ್ ಪಿ ಆ್ಯಂಡ್ ಎಲ್ ಎಫ್ ಪಿ ದಟ್ ಈಸ್ 100 degree minus 0 degree. That gives theta f is minus 32 degree, means the UFP LFP value. UFP value 212 minus 32 degree. When we substitute this one, theta c becomes 100 minus 0, that is 100 degree. That gives theta f is equal to 32, sorry, minus 32 ಆಗುತ್ತೆ. ದೆನ್ 212 ಮೈನಸ್ 32 ಏನಾಗುತ್ತೆ, 180 ಡಿಗ್ರಿ ಆಗುತ್ತೆ. ಈಸ್ ದಿಸ್ ರಿಲೇಷನ್ ವಿ ಗೆಟ್. ಓಕೆನಾ? ಆಫ್ಟರ್ ಗೆಟ್ಟಿಂಗ್ ದಿಸ್ ರಿಲೇಷನ್ ವಿ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಈಕ್ವೇಷನ್. ಟೀಟಾ ಸಿ ಇಸ್ ಈಕ್ವಲ್ ಟು 100 ಸಿಕ್ಕಿತ್ತ ನಮಗೆ. ಟೀಟಾ ಸಿ ಇದು 100 ಇದು ಸಿಕ್ಕಿತ್ತು ನೋಡಿ, ಇದು 100 ಇದೆಯಾ ಇಲ್ಲಿ? ಹಿಯರ್ ವಿ ಹ್ಯಾವ್ 100. ಆ 100 ಆ ಕಡೆ ಬರುತ್ತೆ. ಈಗ ಏನಾಗುತ್ತೆ, ಈ ಟೀಟಾ ಎಫ್ ಹ್ಯಾಸ್ ಇಟ್ ಈಸ್ ನ್ಯೂಮರೇಟರಲ್ಲಿದ್ದು ಇದು ಡಿನೋಮಿನೇಟರಲ್ಲಿ ಇರುತ್ತೆ. ಓಕೆನಾ? ಯು ಲುಕ್ ಹಿಯರ್ ವಾಟ್ ಹ್ಯಾಪನ್ಸ್, ಟೀಟಾ 100 ಡಿಗ್ರಿ ಇಂಟು ಟೀಟಾ ಎಫ್ ಮೈನಸ್ 32 ಡಿಗ್ರಿ ಡಿವೈಡೆಡ್ ಬೈ 180 ಡಿಗ್ರಿ ನಮಗೆ ಗೊತ್ತು. ವೆನ್
180 ಡಿಗ್ರಿ ಅಂತಂದರೆ ಇಲ್ಲಿ ಏನಾಗುತ್ತೆ 0 ಗೆಟ್ ಕ್ಯಾನ್ಸಲ್, ಇಲ್ಲಿ 9 5 ಆಗುತ್ತೆ. ಓಕೆನಾ, 2 5 9 ದೆನ್ ನಮಗಿಲ್ಲಿ ಏನು ಸಿಗುತ್ತೆ, ಟೀಟಾ ಸಿ ಏನು ವ್ಯಾಲ್ಯೂ, ಟೀಟಾ ಸಿ ವ್ಯಾಲ್ಯೂ ಏನಿದೆ ಅದು 5/9 ಇಂಟು ಟೀಟಾ ಎಫ್ ಮೈನಸ್ 32 ಡಿಗ್ರಿ. ಫಾರ್ ಫೈಂಡಿಂಗ್ ದ ಸೆಲ್ಸಿಯಸ್ ವೆನ್ ದೆ ಗಿವನ್ ದಟ್ ಫ್ಯಾರನ್ಹೀಟ್, ಯಾವಾಗ ಅವರು ಫ್ಯಾರನ್ಹೀಟ್ ಕೊಡ್ತಾರೆ ಆಗ ಸೆಲ್ಸಿಯಸ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಬೇಕಾದಂಥ ಫಾರ್ಮುಲಾ ಯಾವುದು, ದಿಸ್ ಫಾರ್ಮುಲಾ ಈಸ್ ವೆರಿ ಇಂಪಾರ್ಟೆಂಟ್ ಟು ಫೈಂಡ್ ದ ಟೀಟಾ ಸಿ ವೆನ್ ದೆ ಗಿವನ್ ದ ಟೀಟಾ ಎಫ್. ಫ್ಯಾರನ್ಹೀಟ್ ಕೊಟ್ಟಾಗ ಕ್ಯಾಲ್ಕುಲೇಟ್ ಮಾಡೋದು. ಓಕೆನಾ, ಫ್ಯಾರನ್ಹೀಟ್ ಕೊಟ್ಟಾಗ ಕ್ಯಾಲ್ಕುಲೇಟ್ ಫ್ಯಾರನ್ಹೀಟ್ ಕೊಟ್ಟು ಸೆಲ್ಸಿಯಸ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ಈ ಫಾರ್ಮುಲಾ, ಸೆಲ್ಸಿಯಸ್ ಕೊಟ್ಟು ಕೆಲ್ವಿನ್ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದಾಗ ಟೀಟಾ ಕೆ ಇಸ್ ಈಕ್ವಲ್ ಟು ಟೀಟಾ ಸಿ ಪ್ಲಸ್ 273. ಓಕೆನಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಫ್ಟರ್ ದಟ್ we will move with the relationship between the Kelvin and Fahrenheit. Kelvin ಮತ್ತು Fahrenheit ರಿಲೇಷನನ್ನು ಫೈಂಡ್ ಔಟ್ ಮಾಡೋದು ಹೋಗಬೇಕು. ಓಕೆನಾ, ಫಾರ್ ಫೈಂಡಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಟ್ ಒನ್, ಫಾರ್ ಫೈಂಡಿಂಗ್ ದ ರಿಲೇಷನ್ ಬಿಟ್ವೀನ್ ಫ್ಯಾರನ್ಹೀಟ್ ಆ್ಯಂಡ್ ಕೆಲ್ವಿನ್ ಯಾವ ಥರ ಮಾಡೋದು ಅಂತ ಅಂದರೆ, ಯು ಲುಕ್ ಹಿಯರ್, ಟೀಟಾ ಎಫ್ ಮೈನಸ್ ಎಲ್ ಎಫ್ ಪಿ divided by UFP minus LFP, that gives theta k ಅಂತಂದರೆ theta k ಇದು ವ್ಯಾಲ್ಯೂ ಬೇಕು, ಇದು ವ್ಯಾಲ್ಯೂ ಬೇಕು, ಮೈನಸ್ LFP divided by UFP minus LFP. ಓಕೆನಾ, ದೆನ್ theta f ಮೈನಸ್ LFP ವ್ಯಾಲ್ಯೂ ಏನು, ಈ ಫ್ಯಾರನ್ಹೀಟ್ದು 32 ಅಂತ ಅಂದರೆ ಲೋಯರ್ ಫಿಕ್ಸ್ಡ್ ಪಾಯಿಂಟ್, ದೆನ್ 212 minus 32 that gives theta k minus Kelvin ಒಂದು LFP point 273 divided by 373 minus 273. After that what we get, theta f minus 32 ಹಾಗೆ ಇರುತ್ತೆ, 212 minus 32 180 degree is equal to theta k minus 273 as it is, 373 minus 273 100 ಆಗುತ್ತೆ. ದೆನ್ ಟೀಟಾ ಎಫ್ ಮೈನಸ್ 32 ಹೀಗೆ ಇರುತ್ತೆ, ದಟ್ ಈ 180 ಡಿಗ್ರಿ ಆ ಕಡೆ ಹೋದರೆ ಏನಾಗುತ್ತೆ, 180 ಡಿಗ್ರಿ ಇಂಟು ಟೀಟಾ ಕೆ ಮೈನಸ್ 273 ಆಗುತ್ತೆ. ಆಫ್ಟರ್ ದಟ್ ಡಿವೈಡೆಡ್ ಬೈ 100. ಓಕೆನಾ, 100 ವೆನ್ ವಿ ಕ್ಯಾನ್ ಡಿವೈಡ್ ದ 100 ವಿ ಗೆಟ್ ದ ಆನ್ಸರ್ 9 ಆಗುತ್ತೆ. ದೆನ್ theta f minus 32 is equal to 9 into theta k minus 273, ಇದು 5 ಹೌದಾ, 273 divided by 5 ಆಗುತ್ತೆ. ಇದೊಂದಾದರೆ ವೆನ್ ದೇ ಗಿವನ್ theta k ಫಾರ್ ಫೈಂಡಿಂಗ್ theta f, ಇದು ಫಾರ್ಮುಲಾ. ದೆನ್ theta k is equal to 9/5 into theta k minus 273 ಪ್ಲಸ್ 32. ಈ ಒಂದು ಫಾರ್ಮುಲಾ ಮೇಲೆ ನಾವು ಪ್ರಾಬ್ಲಮ್ಸನ್ನು ಮಾಡ್ತೀವಿ. ಏನು ನಾವು 3 ಫಾರ್ಮುಲಾಸ್ ನೋಡಿದು ಆ 3 ಫಾರ್ಮುಲಾಸ್ ಮೇಲೆ ಪ್ರಾಬ್ಲಮ್ಸನ್ನು ಮಾಡ್ತೀವಿ. ಆರ್ ಇನ್ನೊಂದು ಬೆಸ್ಟ್ ಮೆಥಡ್ ನೀವು ಯಾವ ಥರ ಮಾಡಬಹುದು, ಈ ಒಂದು ವ್ಯಾಲ್ಯೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ವ್ಯಾಲ್ಯೂ ಯಾವ್ದು ಹಾಕ್ಕೋಬಹುದು ಅಂತ ಅಂದರೆ ಕೆ ಮೈನಸ್ 273 ಡಿವೈಡೆಡ್ ಬೈ 5 ಹಾಕ್ಕೊಳ್ಳಿ ಅಂತಂದರೆ ಕೆ ಕೊಟ್ಟಿದ್ದಾಗ. ಈಗ ಕೆ 200 ಕೊಟ್ಟಿದ್ದಾರೆ, ಮೈನಸ್ 273 ಡಿವೈಡೆಡ್ ಬೈ 5 ಮಾಡ್ಕೊಂಡು ಈಸ್ ಈಕ್ವಲ್ ಟು ಎಫ್ ಮೈನಸ್ 32 ಡಿವೈಡೆಡ್ ಬೈ 9 ಮಾಡಿಕೊಂಡು ಸೇಮ್ ಆನ್ಸರ್ ಸಿಗುತ್ತೆ. ಆರ್ ಕೆ ಮೈನಸ್ 273 ಬೈ 100 ಮಾಡಿಕೊಂಡು ಸೇಮ್ ವ್ಯಾಲ್ಯೂ, ಎಫ್ ಮೈನಸ್ 32 180 ಮಾಡಿಕೊಂಡು ಸೇಮ್ ವ್ಯಾಲ್ಯೂ ಸಿಗುತ್ತೆ. ಓಕೆನಾ, ಎಸ್ ಶಲ್ ವಿ ಮೂವ್ ಆನ್ ಟು ದ ಪ್ರಾಬ್ಲಮ್ಸ್. ಈ ನಾವು ಏನು 3 ರಿಲೇಷನ್ಸನ್ನು ನೋಡ್ಕೊಂಡು ಬಂದು ಆ 3 ರಿಲೇಷನ್ಸ್ ಮೇಲೆ ಪ್ರಾಬ್ಲಮ್ಸನ್ನು ನಾವೀಗ ಮಾಡ್ತಾ ಹೋಗೋಣ. ಓಕೆನಾ, ಪ್ರಾಬ್ಲಮ್ ಪಾರ್ಟ್. ಆ ಪ್ರಾಬ್ಲಮ್ ಪಾರ್ಟಿಗೆ ಹೋಗೋದಕ್ಕಿಂತ ಮುಂಚೆ ನೀವೆಲ್ಲ ಫಸ್ಟ್ ರಿವೈಸ್ ಮಾಡ್ಕೊಳ್ಳಿ. ಈಗ ನೋಡಿ, 77 ಡಿಗ್ರಿ ಸೆಲ್ಸಿಯಸ್ ಅನ್ನು ನಾವೇನು ಫ್ಯಾರನ್ಹೀಟನ್ನು ಸೆಲ್ಸಿಯಸ್ಸಿಗೆ ಕನ್ವರ್ಟ್ ಮಾಡೋಣ ನೋಡಿ. ಓಕೆನಾ, ಇದು ನಿಮಗೆ
ಗೊತ್ತು. ಯಾವ ಥರ ಮಾಡೋದು? ಹೌ ಕ್ಯಾನ್ ವಿ ಕನ್ವರ್ಟ್ ದಿಸ್ ಒನ್? ಯಾವುದನ್ನ 77 ಡಿಗ್ರಿನ ಫ್ಯಾರನ್ ಹೀಟನ್ನು ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಅಂದರೆ, ಇಲ್ಲಿ ನೋಡಿ, ವಿ ನೋ ಟೀಟಾ ಸಿ ಇಸ್ ಈಕ್ವಲ್ ಟು 5/9 ಇಂಟು ಟೀಟಾ ಎಫ್ ಮೈನಸ್ 32 ಡಿಗ್ರಿ. ದೆನ್ ಟೀಟಾ ಸಿ ಕ್ಯಾಲ್ಕುಲೇಟ್ ಮಾಡಬೇಕು, ಇಸ್ ಈಕ್ವಲ್ ಟು 5/9 ಇಂಟು ಟೀಟಾ ಎಫ್ ಏನು ಕೊಟ್ಟಿದ್ದಾರೆ, 77 ಡಿಗ್ರಿ ಮೈನಸ್ 32 ಡಿಗ್ರಿ ಕೊಟ್ಟಿದ್ದಾರೆ. ಹೌದಾ? ಈ 5/9 ಹ್ಯಾಸ್ ಇಟ್ ಈಸ್ ಹಾಗೆ ಇರುತ್ತೆ. ಓಕೆನಾ? ಈ ಕಡೆ ಮಾಡ್ಕೊಳ್ಳೋಣ. 5/9 ಹ್ಯಾಸ್ ಇಟ್ ಈಸ್ ಹಾಗೆ ಇರುತ್ತೆ. ಇಂಟು 77 ಮೈನಸ್ 32 45 ಆಗುತ್ತೆ. ಓಕೆನಾ? 45 ಆದರೆ ಟೀಟಾ ವ್ಯಾಲ್ಯೂ ನಮಗೆ ಎಷ್ಟು ಸಿಗುತ್ತೆ? ಟೀಟಾ ಸಿ ವ್ಯಾಲ್ಯೂ 25 ಡಿಗ್ರಿ ಸಿಗುತ್ತೆ. ದೆನ್ ದ ಟೀಟಾ ಸಿ ವ್ಯಾಲ್ಯೂ ವಿ ಗೆಟ್ ಈಸ್ how much the theta c value we get? Theta c value ನಮಗೆ ಎಷ್ಟು ಸಿಕ್ತು? Then theta c is equal to 25 ಡಿಗ್ರಿ ಸೆಲ್ಸಿಯಸ್. ಈ ಥರ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಲೈಕ್ KCETಲಿ ಕೇಳ್ತಾರೆ. ಓಕೆನಾ? ಈ ಥರ ಪ್ರಾಬ್ಲಮ್ಸ್ನ ನೀವು ಜಾಸ್ತಿ ಜ್ಞಾಪನ ಇಟ್ಕೋಬೇಕು. ಓಕೆನಾ? ಈಗ ನಾವು ಇನ್ನೊಂದು ಮೆಥಡ್ ಮಾಡೋಣ. ಅದು ಯಾವುದು ಅಂತ ಅಂದರೆ, ಸೆಲ್ಸಿಯಸ್ ಕೊಟ್ಟಿದ್ದಾಗ ಫ್ಯಾರನ್ ಹೀಟ್ ಫೈಂಡ್ ಔಟ್ ಮಾಡೋದು. ಓಕೆನಾ? ಸೆಲ್ಸಿಯಸ್ ಕೊಟ್ಟಿದ್ದಾಗ ಫ್ಯಾರನ್ ಹೀಟನ್ನು ಫೈಂಡ್ ಔಟ್ ಮಾಡೋದು. ವೆನ್ ದ ಗಿವನ್ ದ ಸೆಲ್ಸಿಯಸ್ ಮೀನ್ಸ್ 45 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ಯಾರನ್ ಹೀಟ್. ಓಕೆನಾ? ಯಾವ ಥರ ಮಾಡೋದಿದು? ಎಸ್, ಲುಕ್ ಹಿಯರ್. We know theta c is equal to 5/9 into theta f minus 32 degree. 5/9 as it is ಬರ್ಕೊಳ್ತೀವಿ. theta f ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ? theta c ವ್ಯಾಲ್ಯೂ ಕೊಟ್ಟಿದ್ದಾರೆ 45 ಡಿಗ್ರಿ, theta f ಫೈಂಡ್ ಔಟ್ ಮಾಡಬೇಕು ಮೈನಸ್ 32 ಬರ್ಕೊಂಡ್ವಾ? ಈಗ ನಾವೇನು ಮಾಡ್ಕೊಳ್ಳೋಣ, 45 ಇಂಟು ಇದು ನ್ಯೂಮರೇಟರಿಗೆ ಬಂದರೆ 9 ನ್ಯೂಮರೇಟರು, 5 ಡಿನಾಮಿನೇಟರಿಗೆ ಕಳ್ಸೋಣ. ಏನಾಗುತ್ತೆ? 45 ಇಂಟು 9 ಡಿವೈಡೆಡ್ ಬೈ 5 ಆಗುತ್ತೆ. ದಟ್ ಗಿವ್ಸ್ ಟೀಟಾ ಎಫ್ ಮೈನಸ್ 32. ಈಗ ನಾವೇನು ಮಾಡ್ಕೋಬಹುದು, 45 ಇಂಟು 9 ಡಿವೈಡೆಡ್ ಬೈ 5 ಮಾಡಿದ್ರೆ ನಮಗೆ 81 ಸಿಗುತ್ತೆ. 81 ಇಸ್ ಈಕ್ವಲ್ ಟು ಟೀಟಾ ಎಫ್ ಮೈನಸ್ 32 ಆಗುತ್ತೆ. ಈಗ ಏನು ಮಾಡ್ಕೊಳ್ಳೋಣ, ಈ 32 ಈ ಕಡೆ ಬಂದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಓಕೆನಾ? ಮೈನಸ್ ಇರೋದು ಪ್ಲಸ್ ಆದರೆ 31 ಪ್ಲಸ್ 32 ಇಸ್ ಈಕ್ವಲ್ ಟು ಟೀಟಾ ಎಫ್ ಆಗುತ್ತೆ. ದೆನ್ ಟೀಟಾ ಎಫ್ ಈ ಕಡೆ ಬಂದರೆ ಟೀಟಾ ಎಫ್ ಇಸ್ ಈಕ್ವಲ್ ಟು 81 ಪ್ಲಸ್ 32. ದೆನ್ ಟೀಟಾ ಎಫ್ ಇಸ್ ಈಕ್ವಲ್ ಟು 113 ಆಗುತ್ತೆ. ಇದೇ ಥರ ನಾವು ಮಾಡೋದು. ಓಕೆನಾ? ಎಸ್, ಈ ಥರ ಪ್ರಾಬ್ಲಮ್ಸ್ ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಕೇಳ್ತಾರೆ. ಓಕೆನಾ? ಎಸ್, ಈಗ ಸಮ್ ನೋಟ್ ಪಾಯಿಂಟ್, 2 ನೋಟ್ ಪಾಯಿಂಟ್ಸ್ ಇದೆ. ಆ ನೋಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಫಾರ್ ಯು, ಫಾರ್ ಯುವರ್ ಜನರಲ್ ನಾಲೆಡ್ಜ್. ಓಕೆನಾ? ಆ ನೋಟ್ ಪಾಯಿಂಟ್ ಯಾವುದು? ನಿಮ್ಮ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗೋದಕ್ಕೆ ಈ ನೋಟ್ ಪಾಯಿಂಟ್ ಇಂಪಾರ್ಟೆಂಟ್. ಓಕೆ? ಆ್ಯಂಡ್ ಫಾರ್ KCET ಆರ್ MCQ ಬೇಸ್ಡ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ಸಲ್ಲಿ ಕೇಳುವಂತಹ ಕ್ವೆಶನ್ ಏನು? ವಾಟ್ ಈಸ್ ದ ಬಾಡಿ ಟೆಂಪರೇಚರ್ ಆಫ್ ಎ ನಾರ್ಮಲ್ ಪರ್ಸನ್ ಇನ್ ಸೆಲ್ಸಿಯಸ್ ಅಂತ ಕೇಳ್ತಾರೆ. ಒಂದು ಬಾಡಿ ನಾರ್ಮಲ್ ಪರ್ಸನ್ನ ಬಾಡಿ ಟೆಂಪರೇಚರ್ ಏನು? ನಾರ್ಮಲ್ ಪರ್ಸನ್ದು ಸೆಲ್ಸಿಯಸ್ನಲ್ಲಿ ಬಾಡಿ ಟೆಂಪರೇಚರ್ ಏನಿರುತ್ತೆ ಅಂತ ಕೇಳ್ತಾರೆ. ಸೆಲ್ಸಿಯಸ್ಸಲ್ಲಿ 37 ಡಿಗ್ರಿ ಇರುತ್ತೆ. ಓಕೆನಾ? ಇನ್ ಸೆಲ್ಸಿಯಸ್ ಬಾಡಿ ಟೆಂಪರೇಚರ್ ಏನಿರುತ್ತೆ? ಇನ್ ಸೆಲ್ಸಿಯಸ್ ನಾರ್ಮಲ್ ಪರ್ಸನ್ನ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ದಿಸ್ ಈಸ್ ದ ಟೆಂಪರೇಚರ್ ಆಫ್ ನಾರ್ಮಲ್ ಪರ್ಸನ್. ಇನ್ ಫ್ಯಾರನ್ ಹೀಟಲ್ಲಿ ಹೇಳಿದಾಗ 98.6
Kelvin 310 degree Celsius. ಇದು important concept. Okay na? At, this is very important, at 40 degrees Celsius both Celsius ಏನಾಗುತ್ತೆ, ಬೋತ್ ಸೆಲ್ಸಿಯಸ್ ಮತ್ತು ಫ್ಯಾರನೈಟ್ ಈಕ್ವಲ್ ಇರುತ್ತೆ. ಅಟ್ 40 ಡಿಗ್ರಿ ಸೆಲ್ಸಿಯಸ್ both the Fahrenheit and Celsius are equal. Okay, coming to the next concepts, that is gas laws. Coming to the next concept, gas laws. ಈಗ we completed our concept at the temperature. ಈಗ ಅವೆಲ್ಲ ಕಾನ್ಸೆಪ್ಟ್ ನಮ್ಮ ಮುಗೀತು ನಮಗೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಗ್ಯಾಸ್ ಲಾಸ್. ಈ ಗ್ಯಾಸ್ ಲಾಸನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಗ್ಯಾಸ್ ಲಾಸಲ್ಲಿ ನಾವು ಫಸ್ಟ್ ನೋಡೋದು ಬಾಯ್ಲ್ಸ್ ಲಾ ಅಂತ ನೋಡ್ತೀವಿ. ಬಾಯ್ಲ್ಸ್ ಲಾ ಅಂತ ನಾವು ನೋಡೋದು. ಓಕೆನಾ? what does Boyle's law says? The Boyle's law state that at constant temperature and the volume of the given mass of gas is inversely proportional to its pressure. ಅಂತ ಅಂದರೆ ಕೊಟ್ಟಿರುವಂತಹ ಟೆಂಪರೇಚರ್ ಆ ಕಾನ್ಸ್ಟೆಂಟ್ ಟೆಂಪರೇಚರಲ್ಲಿದ್ದಾಗ ವಾಲ್ಯೂಮು ಕೊಟ್ಟಿರುವಂತಹ ಮಾಸ್ಗೆ ಪ್ರೆಷರ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಅಲ್ಲಿಗೆ ನಮ್ಗೆ ಗೊತ್ತು ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಅರ್ಥ. ಅಂತ ಅಂದರೆ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಕಾನ್ಸ್ಟೆಂಟ್. ಅಲ್ಲಿ ಹೇಳ್ತಿರೋದೇನು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಪ್ರೆಷರ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ದ ವಾಲ್ಯೂಮ್ ಆಫ್ ದ ಗಿವನ್ ಮಾಸ್ ಆಫ್ ಗ್ಯಾಸ್. ಒಂದು ಗ್ಯಾಸ್ನ ಒಂದು ವ್ಯಾಲ್ಯೂ ಕೊಟ್ಟಿದ್ರೆ ಅದು ಏನಾಗುತ್ತೆ, ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ ಕೇಳಿದ್ದಾರೆ. ಓಕೆನಾ? ಈ ಒಂದು ಕಾನ್ಸೆಪ್ಟ್ ಅರ್ಥ ಆಯ್ತಾ? ವಾಟ್ ದೇ ಕ್ಯಾನ್ ಸೇಸ್ ದಟ್ ದ ವ್ಯಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಸ್ ಗಿವನ್ ಪ್ರೆಷರ್ ಅಂತ ಅರ್ಥ. ದ ಬಾಯ್ಲ್ಸ್ ಲಾ ಸ್ಟೇಟ್ ದಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ at the constant volume of the given mass of gas ಕೊಟ್ಟಿದ್ದಾರೆ. given mass of gas is inversely proportional to its pressure ಅಂತ ಹೇಳಿದ್ದಾರೆ. ಓಕೆನಾ? ದ ಸೆಕೆಂಡ್ ಲಾ ಈಸ್ ಚಾರ್ಲ್ಸ್ ಲಾ. ದ ಸೆಕೆಂಡ್ ಲಾ ಈಸ್ ಚಾರ್ಲ್ಸ್ ಲಾ. ವಾಟ್ ಡಸ್ ಚಾರ್ಲ್ಸ್ ಲಾ ಸೇಸ್? ಚಾರ್ಲ್ಸ್ ಲಾ ಸ್ಟೇಟ್ ದಟ್ at constant temperature P, constant temperature P ಅಂತ ತಗೊಂಡು the volume V ಅಂತ ತಗೊಂಡು of the given mass is directly proportional to its temperature. ಡೈರೆಕ್ಟಾಗಿ ಟೆಂಪರೇಚರ್ಗೆ, ಆಬ್ಸಲ್ಯೂಟ್ ಟೆಂಪರೇಚರ್ಗೆ ಏನಾಗಿರುತ್ತೆ, ಅದು ಡೈರೆಕ್ಟಾಗಿ ಪ್ರಪೋರ್ಷನಲ್ ಆಗಿರುತ್ತೆ. ದಟ್ ವಿ ಬೈ ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳ್ಬಹುದಾ? ಅಂತಂದರೆ ವಾಲ್ಯೂಮ್ ಬೈ ಟೆಂಪರೇಚರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಆರ್ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಅಂತ ಹೇಳ್ಬಹುದಾ? ದಟ್ಸ್ ದ ಚಾರ್ಲ್ಸ್ ಲಾ ಸೇಸ್ ದಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ the volume of the given mass of gas is directly proportional to V and T. ಇದೇ ಹೇಳೋದು. ಅರ್ಥ ಆಯ್ತಾ? Then next one is very important law of this chapter, that is gas law. That is Gay-Lussac's law. What does Gay-Lussac's law says? Gay-Lussac's law says that at constant volume V and the pressure P of the given mass is directly proportional to its absolute temperature. ಅಂತ ಅಂದರೆ P is directly proportional to T ಅಂತ ಹೇಳ್ಬಹುದು, ಆರ್ P by T is a constant ಅಂತ ಹೇಳ್ಬಹುದಾ? ಅಂತಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಂದರೆ ದಟ್ ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ದಟ್ ಈಸ್ ಇಂಪಾರ್ಟೆಂಟ್. Here is very important concept is there for objective purpose. The concept is, here completed the 4 gas law, Boyle's law. We will come with 3 laws once again. Boyle's law states that at constant temperature, we can consider a constant
ಟೆಂಪರೇಚರ್, ಈ ಕಾನ್ಸ್ಟೆಂಟ್ ಟೆಂಪರೇಚರನ್ನು ಕನ್ಸಿಡರ್ ಮಾಡ್ಕೊಂಡು ವಾಲ್ಯೂಮನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಪ್ರೆಷರ್ ಅಂತ ಅರ್ಥ. Charles' law is also that at constant temperature, volume of the given mass of gas is directly proportional to its absolute temperature. Gay-Lussac's law. Gay-Lussac's law. Next, for MCQ part, this is important. Ideal or perfect gas equation. First of all, we know that what is ideal gas. Ideal gas ಅಂತ ಅಂದರೆ ಏನು? Ideal gas equation for MCQ. Can we go to derive this expression? We know that for ideal gas means the gas which obey all the gas laws, ಎಲ್ಲ ಗ್ಯಾಸ್ ಲಾಸನ್ನು ಒಬೇ ಮಾಡ್ಕೊಳ್ಳೋದನ್ನು ನಾವು ಐಡಿಯಲ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಈ ಈಕ್ವೇಷನನ್ನು ನಾವು ಇದರಿಂದ ಮಾಡ್ತೀವಿ. ಫಸ್ಟ್ ಬೈ ದ ಹೆಲ್ಪ್ ಆಫ್ ಬಾಯ್ಲ್ಸ್ ಲಾ. ಬಾಯ್ಲ್ಸ್ ಲಾ ಈಕ್ವೇಷನ್ ಏನು ಹೇಳುತ್ತೆ ನಮಗೆ? ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು I/P. ಇದು ಈಕ್ವೇಷನ್ 1 ಅಂತ ತಗೊಳ್ಳೋಣ. ಓಕೆನಾ? ದೆನ್ ಕಮಿಂಗ್ ಟು ಚಾರ್ಲ್ಸ್ ಲಾ. ಚಾರ್ಲ್ಸ್ ಲಾ ಬಂದರೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ. ದಟ್ ಈಸ್ ಈಕ್ವೇಷನ್ 2 ಆಗುತ್ತೆ. ಫ್ರಮ್ 1 and 2 ಈಕ್ವೇಷನ್ ಏನು ಫಸ್ಟ್ ಈಕ್ವೇಷನ್ ಏನು ಹೇಳುತ್ತೆ? ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/P ಅಂತ ಗೊತ್ತು. ನೋಡಿ, ನಾವು ಈ ಒಂದು ಇದನ್ನು ಇಲ್ಲಿ ನಾವು 1/P ಅಂತ ಬರ್ಕೊಂಡಿದ್ದೀವಲ್ಲ, ಇದನ್ನು ನಾವೇನು ಮಾಡ್ಕೋಬೇಕು? 1ಅನ್ನು ಟಿ ಆಗಿ ತಗೋಬೇಕು. ಓಕೆ, ಏನಾಗುತ್ತೆ? T/P ಆಗುತ್ತೆ. ದೆನ್ ಪಿ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಆಗುತ್ತೆ. ಇಲ್ಲಿ ನಮಗೆ ಗೊತ್ತಾಯ್ತಾ? ಇಲ್ಲಿ ವಿ ಇಂಟು ಟಿ, ಅಲ್ಲಿ ಏನಾಯಿತು? ಟಿ ಇಂಟು ವಿ ಆಯಿತು. ಆಫ್ಟರ್ ದ್ಯಾಟ್ ಇದೇನಾಗುತ್ತೆ ನಮಗೆ? ಇಲ್ಲಿ ಇದೇ ಈಕ್ವೇಷನ್ ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ ಅಂತ ಆಗುತ್ತೆ. ಆರ್ ಅಂತಂದರೆ ದಟ್ ಈಸ್ ಒನ್ ಆಫ್ ದ ಐಡಿಯಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಅರ್ಥ. ಅಲ್ಲಿ ದಿಸ್ ಈಸ್ ಫಾರ್ ಓನ್ಲಿ 1 mole ಆಫ್ ಐಡಿಯಲ್ ಗ್ಯಾಸ್. 1 mole ಆಫ್ ಐಡಿಯಲ್ ಗ್ಯಾಸ್ಗೆ ಈಕ್ವೇಷನ್ ಪಿ ವಿ ಇಸ್ ಈಕ್ವಲ್ ಟು NRT ಇದು ಕೂಡ ಆಗುತ್ತೆ. ಮೀನ್ಸ್ ದಿಸ್ ಇಸ್ ದ ನಂಬರ್ ಆಫ್ ಮೋಲ್ಸ್ ಅಂತಲೇ 1 mole 2 mole ಈ ಥರ ತಗೊಳ್ತೀವಿ. ಓಕೆನಾ? ವಾಟ್ ಈಸ್ ಐಡಿಯಲ್ ಗ್ಯಾಸ್ ಅಂತ ಕೇಳ್ತಾರೆ. ಐಡಿಯಲ್ ಗ್ಯಾಸ್ ಮೀನ್ಸ್ ವಿಚ್ ಒಬೇ ಗ್ಯಾಸ್ ಲಾಸ್ ಈಸ್ ಕಾಲ್ಡ್ ಐಡಿಯಲ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಆಫ್ಟರ್ ದ್ಯಾಟ್ ಆರ್ ಅಂತ ಅಂದರೆ ಏನು? ಮೀನ್ಸ್ ದಿಸ್ ಇಸ್ ಎ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. This is a universal gas constant. What is the value of R? R means 8.314 joule per mole per Kelvin. Okay, this is the one of the equation. For n mole, ಜಾಸ್ತಿ moles ಇದ್ದರೆ, ಇದು ಜಾಸ್ತಿ ನಂಬರ್ ಆಫ್ ಮೋಲ್ಸ್ ಇದ್ದರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಫಾರ್ 1 mole ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಫಾರ್ 1 mole ಈ ಫಾರ್ಮುಲಾ ಯೂಸ್ ಮಾಡೋದು. ಫಾರ್ 1 mole ಈ ಫಾರ್ಮುಲಾ. ಫಾರ್ n moles ಪಿ ವಿ ಇಸ್ ಈಕ್ವಲ್ ಟು NRT ಫಾರ್ಮುಲಾನ ಯೂಸ್ ಮಾಡ್ತೀವಿ. ದೆನ್ ಕಮಿಂಗ್ ಟು ದ ಥರ್ಮಲ್ ಎಕ್ಸ್ಪ್ಯಾನ್ಷನ್. ಥರ್ಮಲ್ ಎಕ್ಸ್ಪ್ಯಾನ್ಷನನ್ನು ನೋಡೋಣ. ದಿಸ್ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಇನ್ ಸಾಲಿಡ್ಸಲ್ಲಿ ನೋಡೋಣ. ಇಲ್ಲಿ ಏನಾಗುತ್ತೆ? ದ ಚೇಂಜ್ ಇನ್ ಡೈಮೆನ್ಷನ್ ಆಫ್ ಎ ಬಾಡಿ ಡ್ಯೂ ಟು ಚೇಂಜ್ ಇನ್ ಟೆಂಪರೇಚರ್. ಬಿಕಾಸ್ ಆಫ್ ಚೇಂಜ್ ಇನ್ ಟೆಂಪರೇಚರ್, ಬಿಕಾಸ್ ಆಫ್ ಡೆಲ್ಟಾ ಟಿ, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಇನ್ ಸಾಲಿಡ್ ಈಸ್ ಆಗೋದು. ಓಕೆನಾ? ದ ಚೇಂಜ್ ಇನ್ ಡೈಮೆನ್ಷನ್ ಆಫ್ ಎ ಬಾಡಿ, ದ ಚೇಂಜ್ ಇನ್ dimension of a body due to change in temperature is called thermal expansion. There are types of thermal expansion. There are types of
thermal expansion. There are three types out there. The first one is linear expansion. Second one area or superficial expansion ಅಂತ ಹೇಳ್ತೀವಿ. Third one volume or cubical expansion ಅಂತ ಹೇಳ್ತೀವಿ. These are the three types. One by one ನೋಡ್ತಾ ಹೋಗೋಣ and equations ಅನ್ನ derive ಮಾಡೋಣ. From next class we will start from this concept. Thank you for